ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಸಂಜೆ 5:30 ಆಗಿದೆ. ಸೊ M5 ಮಾಲಿಗೆ ಫಿಲಮ್ ನೋಡೋಕೆ ಬಂದಿದ್ದೀವಿ. ಟಾಕ್ಸಿಕ್ ಫಸ್ಟ್ ಡೇ. ಎಷ್ಟನೇ ಶೋ ಅಂತ ಗೊತ್ತಿಲ್ಲ, 16-17 ಶೋ ಇತ್ತು. ನಾವೊಂದು ನನ್ನ ಪ್ರಕಾರ 10ನೇ ಶೋಗೆ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಫ್ರೆಂಡ್ಸು ಊರಿಂದ ದೀಕ್ಷಿ ಬಂದಿದ್ದಾನೆ. ನಿನ್ನೆ ಇಡೀ PG ಹುಡುಕಿ ಸುಸ್ತಾಗ್ಬಿಟ್ಟಿದ್ದೀವಿ. ಸೊ ಅಲ್ಲಿ ನಿಂತಿದ್ದಾರೆ, ಅವ್ರನ್ನ ಹೋಗಿ ಮಾತಾಡ್ಸೋಣ. ಇನ್ನೂ ಮತ್ತೊಬ್ಬರು ನಮ್ಮ ಫ್ರೆಂಡ್ ಬರ್ತಾರೆ, ಅವ್ರನ್ನ ಮಾತಾಡಿಸ್ಕೊಂಡು ಪಿಕ್ಚರ್ ನೋಡೋಕೆ ಹೋಗೋಣ ಬನ್ನಿ. ಹೇಗಿದೆ ಅಂತ ಹೇಳಿ ರಿವ್ಯೂ ಹೇಳ್ತೀವಿ ಆಮೇಲೆ. ಅಕ್ಷಿತ್, ಹಾಯ್ ಮಾಡೋ ಮಚ್ಚ. ರಘು ಮಚ್ಚ, ಹೆಂಗಿದೆ ಅನ್ಸುತ್ತೆ ಮೂವಿ ಟಾಕ್ಸಿಕ್? ಏನೋ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಿದ್ದಾರೆ. ಬೇರೆಯವ್ರದ್ದು ರಿವ್ಯೂ ನೋಡ್ಕೊಂಡು ಹೋಗ್ಬಾರ್ದೇನೋ ರಘು? ಪಕ್ಕ. ಫಸ್ಟ್ ಡೇ ಎಷ್ಟನೇ ಶೋ ಅಂತಲೇ ಗೊತ್ತಿಲ್ಲ ಮಚ್ಚ. ಇವತ್ತು 16 ಶೋ ಇರೋದು. 21 ಈ M5 ಮಾಲಲ್ಲೇ. ನಾವೊಂದು 16ನೇ ಬುಕ್ ಮಾಡಿರ್ಬೋದಾ ರಘು? 16. ಬನ್ನಿ ಇವಾಗ 5:30 ಶೋಗೆ. ಟೈಮ್ ಎಷ್ಟು ಮಚ್ಚ? 20. ನೋಡಪ್ಪ, ವಾಚ್ ಗೀಚ್ ಎಲ್ಲ ಕಟ್ಟಿ ಬೆಂಗಳೂರಿಗೆ ಬಂದ್ಮೇಲೆ ಫುಲ್ ಚೇಂಜ್ ಹುಡುಗ. ದೀಕ್ಷೆ, ನಿನ್ನೆ ಎಕ್ಸ್ಪೀರಿಯನ್ಸ್ ಹೇಳೋ ಮಚ್ಚ. ನಿನ್ನೆ ನಾವು ವೀಡಿಯೋ ಮಾಡ್ಕೋಬೇಕಿತ್ತು ಅಲ್ಲ? ಎಷ್ಟು ಗಂಟೆ ಗೊತ್ತಾ? 11 ಗಂಟೆಗೆ ಹುಡುಕಕ್ಕೆ ಹೋದವ್ರು PG. ರಾತ್ರಿ ಮನೆ ಹೋಗ್ಬೇಕಾದ್ರೆ 10 ಕಾಲ. ಲೋಹಿತ್ PGಗೆ ಹೋಗ್ಬೇಕಾದ್ರೆ 10 ಕಾಲ ಆಗಿತ್ತು. ಇಲ್ಲ, 10 ಗಂಟೆ ಲೋಹಿತ್ PG ಮನೆ ಹೋಗ್ಬೇಕಾದ್ರೆ 10 ಕಾಲು. ಮತ್ತೆ ಮನೆಗೆ ಹೋಗಿ ನೈಟ್ ಶಿಫ್ಟಿಗೆ ಹೋಗಿ ದೇವ್ರೇ ಲೋ ಎಂತ ನಿದ್ದೆ ಅಂತೀಯಾ. ಮಲ್ಲಿಗಿದ್ ಒಂದೇ ಗೊತ್ತು ಶಶಿ, ಎಚ್ಚರನೇ ಇಲ್ಲ. ಬೆಳಗ್ಗೆ ನೀ ಫೋನ್ ಮಾಡಿದ್ರೆ ಎಚ್ಚರ ಹಂಗೆ. ರಘು ಪಾಪ ಸ್ವಲ್ಪ ಶೈ ವಿಡಿಯೋದಲ್ಲೆಲ್ಲ ಮಾತಾಡೋಕ್ಕೆ. ನಿಮ್ಮ ಜೊತೆ ಓಡಾಡಿದ್ರೆ ಆಗ್ತಾನೆ. ಬನ್ನಿ ಇವಾಗ ಫಸ್ಟ್ ಏನಂತ ಅಂದರೆ, ಫಸ್ಟ್ ಹಾಫ್ ನೋಡಾದ್ಮೇಲೆ ಬ್ರೇಕ್ ಕೊಡ್ತಾರಲ್ಲ, ಅವಾಗ ಫಸ್ಟ್ ಹಾಫಿಂದ ರಿವ್ಯೂ ಹೇಳೋಣ. ಆಮೇಲೆ ಪಿಕ್ಚರ್ ಮುಗ್ದಾದ್ಮೇಲೆ ನಾನೇನು ಅಂದ್ಕೊಂಡಿದ್ದೆ ಗೊತ್ತಾ ಮಚ್ಚ, ಬೇಗ ಬಂದರೆ ಈ ಮುಗೀತಲ್ಲ ಶೋಗಳು, ಅವ್ರ ಹತ್ರ ರಿವ್ಯೂ ಕೇಳೋಣ ಒಂದು 5 ಜನರ ಹತ್ರ ಅಂತ ಅನ್ಕೊಂಡೆ. ಬಟ್ ಅವರೇ ಏನಾದ್ರು ಕೆಟ್ಟದಾಗ ರಿವ್ಯೂ ಹೇಳ್ಬಿಟ್ರೆ ನಮಗೆ ಹೋಗಕ್ಕೆ ಮನ್ಸು ಬರಲ್ಲಲ್ಲ, ಅದಕ್ಕೆ ಹೋಗಲಿಲ್ಲ. ಏನು ಗೊತ್ತಾ, ಇವಾಗ ನಾವು ಬೆಳಗ್ಗೆಯಿಂದ ಇನ್ಸ್ಟಾಗ್ರಾಮು, ಯೂಟ್ಯೂಬು ಮತ್ತಿನ್ನು ಯಾವ್ದು ಬರುತ್ತೆ ಮಚ್ಚ, ಅವೆರಡೇ ಅಲ್ಲ, ಅವೆರಡೇ ಜಾಸ್ತಿ ನೋಡೋದು. ಅದರಲ್ಲಿ ಹೊರಗಡೆ ಜನದ್ದು ರಿವ್ಯೂ ಅವ್ರು ನೋಡಿ ಮೂವಿ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ಹೇಳಿ ಇವನ್ ಬೆಳಗ್ಗೆಯಿಂದ ಕುತ್ಕೊಂಡು ಮನೇಲಿ ಫೋನ್ ನೋಡಿದ್ದಾನೆ. ಇವನ ಹತ್ರ ಕೇಳೋಣ ಮಚ್ಚ, ಏನಿದೆ? ನಾನು ಜಾಸ್ತಿ ನೋಡಿಲ್ಲಪ್ಪ, ನಾನು ನೋಡಿರೋದೇ ಒಂದು 2 ರೀಲು. ಅಲ್ಲಿ 2 ರೀಲಲ್ಲಿ ಹೆಂಗಿದೆ ಹೇಳು? ಕೆಲವೊಬ್ರು ಒಂಚೂರು ಚೆನ್ನಾಗಿದೆ ಫಸ್ಟ್ ಹಾಫ್ ಅಂದ್ರು, ಸೆಕೆಂಡ್ ಹಾಫ್ ಅಷ್ಟು ಚೆನ್ನಾಗಿಲ್ಲ ಅಂತಾರೆ. ಇನ್ ಕೆಲವರು ಚೆನ್ನಾಗಿದೆ ಅಂದಿದ್ದಾರೆ, ಸಾಕಾಗಿದೆ ಅಂದಿದ್ದಾರೆ. ನೋಡ್ಬೇಕು ಹೇಗಿದೆ ಅಂತ. ನಮ್ ರಘುನ್ ಕೇಳೋಣ. ರಘು ಪಾಪ ಬೆಳಗ್ಗೆಯಿಂದ ಕಂಪ್ನಿಗೆ ಹೋಗಿದ್ದ. ನಾವು ಮೂವಿಗೆ ಬರ್ತಿರ್ಲಿಲ್ಲ, ಆಕ್ಚುಲಿ ಇವನೇ ಬುಕ್ ಮಾಡಿಸಿದ್ ಮಚ್ಚ. ಅವತ್ತು ಸ್ಟಾರ್ಟಿಂಗ್ ಮಾತಾಡಿದ್ವಿ ಏನ್ ರಘು? ಒಂದು ಎಕ್ಸ್ಪೆಕ್ಟೇಷನ್ ಅಂದ್ರೆ ಎಷ್ಟು ಹಾರ್ಡ್ ವರ್ಕ್ಗೋಸ್ಕರ ಬಂದಿರೋದಷ್ಟೇ. 4 years ನೋಡಿದ್ಯಾ? ಏನ್ ಹೇಳು, ರಿವ್ಯೂ ನೋಡಿದ್ಯಾ? ಹೊರಗಡೆ ಜನ ನೋಡಿದೀನಿ, ಮಿಕ್ಸ್ಡ್ ರಿವ್ಯೂ. ಸ್ವಲ್ಪ ಜನ ಚೆನ್ನಾಗಿದೆ ಅಂತಾರೆ, ಸ್ವಲ್ಪ ಜನ ಚೆನ್ನಾಗಿಲ್ಲ ಅಂತಾರೆ. ಅವ್ರ ರಿವ್ಯೂ ನಮ್ಗೆಲ್ಲ ಬೇಡ. ನಮ್ಗೆ ಏನ್ ಬೇಕಂದ್ರೆ ಮೂವಿ ಎಷ್ಟು ಹಾರ್ಡ್ ವರ್ಕ್ ನೋಡ್ಬೇಕಷ್ಟೇ. ಫಸ್ಟ್ ಹೋಗಿ ನೋಡೋಣ. ತುಂಬಾ ಫ್ರಂಟ್ ಅಲ್ಲಿ ಕೂತ್ಬಿಟ್ಟಿದೀವಿ. ಟಿಕೆಟೇ ಇರ್ಲಿಲ್ಲ, ಏನ್ ಮಾಡ್ತೀಯಾ? ಏನೋ ದೀಕ್ಷೆ, ಟಿಕೆಟೇ ಇರ್ಲಿಲ್ಲ. ಇಲ್ಲೇ ಸಿಕ್ಕಿದ್ ಪುಣ್ಯ ನಮ್ದು. ಇತ್ತು ಬಟ್ ಏನಂತ ಹೇಳೋ ಕಂಟಿನ್ಯೂ ಇರ್ಲಿಲ್ಲ. ಏನೋ ಮಚ್ಚ, ಯಾವ್ದೋ ಮೂವಿ ಕರ್ಕೊಂಬಂದ್ರೆ ನಾನು ಟಾಕ್ಸಿಕ್ ಅಂತ ಕರ್ಕೊಂಬಂದ್ರೆ ಇದು ಯಾವ್ದೋ ಬೇರೆ ಆಮೇಲೆ ಗಣೇಶ್ ಇಂದು ಅದ್ಯಾವ್ದು ತೋರಿಸ್ತವ್ರೆ. ಅದಲ್ಲ, ಎಷ್ಟು ಹತ್ರ ಕೂತಿದೀವಿ ಅಂದ್ರೆ ಕಣ್ಣಿಗೆ ಕುಗ್ತಾ ಇದೆ. ಮನೆಗೆ ಹೋದ್ರೆ ಕಣ್ತುಂಬೊಬ್ರು ಇವೇ ಬರ್ಬೇಕು. ನಾವು ಅವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತಾನೆ ಇದೀವಿ. ಒಂದಾದ್ರ ಮೇಲೆ ಒಂದು ಅಡ್ವರ್ಟೈಸ್, ಒಂದಾದ್ರ ಮೇಲೆ ಒಂದು ಟ್ರೈಲರ್. ಫಸ್ಟ್ ಹಾಫ್ ಸುಮ್ನೆ ಹೇಳೋ, ಹೇಗಿದೆ? ಬೋರಿಂಗ್ ಅನಿಸ್ತೈತಿ ಸ್ಟೋರಿ. ಏನು ಒಂಥರ ಏನು ಇಲ್ಲೇ ಇಲ್ಲ. ರಘು, ನಿನ್ ಪ್ರಕಾರ? ಒಂದೊಂದು ಸೀನ್ಸ್ ಗಳು ರಿಚ್ ಆಗುತ್ತೆ, ಬಟ್ ಸ್ಟೋರಿ ಲಿಂಕ್ ಇಲ್ಲ, ಕರೆಕ್ಟ್ ಆಗಿಲ್ಲ. ಸೊ ಗೈಸ್, ಏನಂತಾನೆ ಹೇಳಕ್ ಬರ್ತಿಲ್ಲ ಮಚ್ಚ, ಎಲ್ಲಿಂದ ಏನೇನಿದೆ ಅಂತ. ಅಲ್ಲ, ಯಾರ್ಯಾರು ಏನೇನಕ್ಕೆ ಬರ್ತಾರೆ, ಅವ್ನು ಎಲ್ಲ ಹೋಗ್ತಾನೆ ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಅದು ಕನೆಕ್ಷನ್ ಇರ್ಬೋದ? ಕನೆಕ್ಷನ್ ಉಂಟು, ಎಲ್ಲ ಕನೆಕ್ಷನ್ ಉಂಟು, ಬಟ್ ಕತೆ ಚೆನ್ನಾಗಿಲ್ಲ ಮಚ್ಚ. ನನಗೆ ಏನು ಇಷ್ಟ ಆಗಿದೆ ಗೊತ್ತಾ, ಅವ್ನ ಡ್ರೆಸ್ ಸೆನ್ಸ್ ಮಚ್ಚ. ಸಖತ್ ಕಾಸ್ಟ್ಲಿ ಡ್ರೆಸ್ ಅಲ್ವಾ? ಅದನ್ನೇ ಹೇಳ್ತಾನೆ. ಹೌದೇನ, ಚೆನ್ನಾಗಿದೆಯಾ ಇಲ್ಲ? ಅವ್ನ ಬಾಡಿ ಅದು ಇದು ಎಲ್ಲ ಸಖತ್ತಾಗಿದೆ. ಬಾಡಿ ಭಾರಿ ಮಾಡಿದ್ದಾನೆ. ಹಂಗೆ ಶಶಾಂಕ್ ಮಾಡೋಕ್ಕಾಗುತ್ತಾ ಇಲ್ಲ? ಅಲ್ಲೋ 3 ತಿಂಗಳ ಜಿಮ್ ಮಾಡಿ 3 ತಿಂಗಳು ಬಿಟ್ರೆ ಮಾಡ್ತೀಯ ಬಾಡಿ.
ಮಾಡೋಕ್ಕಾಗಲ್ಲ ಏನಾರು ಮಾಡ್ತೀನಿ ಮಾಡು. ಇವಾಗ ಆನೆಸ್ಟ್ ಒಪಿನಿಯನ್ ಹೇಳ್ಬೇಕಾಯ್ತಾ ದೀಕ್ಷೆ? ಒಬ್ಬೊಬ್ರೆ ಹೇಳು, ಏನನ್ಸ್ತು? 60 ಜೋರಾಗಿ ಹೇಳು. ಆನೆಸ್ಟ್ ಒಪಿನಿಯನ್ ಏನಿಲ್ಲ, ಹಾಂ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡ್ವಿ ಅನ್ನಿಸ್ತೈತೆ ಅಷ್ಟೇ. 660 rupees ಕೊಟ್ಟಿದ್ದು ವೇಸ್ಟಾ, ಪೈಸಾ ವಸೂಲ? ವೇಸ್ಟ್. ರಘು, ನಿನ್ನ ಪ್ರಕಾರ? ಓಕೆ, ಒನ್ ಟೈಮ್ ನೋಡ್ಬೋದು. ಒನ್ ಟೈಮ್ ನೋಡ್ಬೋದಲ್ಲ. ಓಕೆ, ಬಟ್ ಏನಂತ ಅಂದರೆ ಸ್ಟೋರಿ ಎಷ್ಟು ಆ್ಯಕ್ಟಿಂಗ್ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಸ್ಟೋರಿ ಕಂಟಿನ್ಯೂ ಇಲ್ಲ ಮಚ್ಚ. ಎಲ್ಲಿಂದ ಎಲ್ಲಿಗೆ ಬರುತ್ತಂತಲೇ ಗೊತ್ತಿಲ್ಲ. ಅಕ್ಸೆಪ್ಟ್ ಮಾಡಿ ಮಿಕ್ಸಪ್ಪು ಎಲ್ಲ. ಸೊ ಗೈಸ್, ಇದಿಷ್ಟಾಗಿತ್ತು ನಮ್ದು ಟಾಕ್ಸಿಕ್ ಮೂವಿ. ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ ಮಚ್ಚ, ಹೌದಾ ಇಲ್ಲ? ನಾವು ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ವಿ, ಬಟ್ ಏನೋ ಅವರಿಗೆ ಅಷ್ಟು ಮಾಡಿದ್ದಾರೆ. ಸೊ ಮೂವಿಗೆ ಆಲ್ ದ ಬೆಸ್ಟ್ ಹೇಳೋಣ. ಸೊ ಇದಿಷ್ಟಾಗಿತ್ತು ನಮ್ದು ಇವತ್ತಿನ ಬ್ಲಾಗು. ನೈಟ್ ಶಿಫ್ಟಿಗೆ ಹೋಗಬೇಕು. ಸೊ ಬನ್ನಿ ಇವಾಗ ಹೋಗೋಣ. ಬಾಯ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಗೈಸ್.